ತುಮಕೂರು ಜಿಲ್ಲೆಯಲ್ಲಿ ದಿನೇ ದಿನೇ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದ್ದು, ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ಬೀದಿ ನಾಯಿಗಳ ದಾಳಿಯಿಂದಾಗಿ ಬರೋಬ್ಬರಿ 30 ಕುರಿಗಳು ಸಾವನ್ನಪ್ಪಿವೆ. ಈ ಕುರಿತು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಬೀದಿ ನಾಯಿಗಳ ದಾಳಿಗೆ ರೈತನ 30 ಕುರಿಗಳ ಸಾವು. ಕಂಗಾಲಾದ ರೈತ. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ಸಿಂಗನಹಳ್ಳಿ ಗ್ರಾಮದಲ್ಲಿ ಬೀದಿ ನಾಯಿಗಳ ಹಿಂಡು ದಾಳಿ ನಡೆಸಿ 30 ಕುರಿಗಳನ್ನ ಕಚ್ಚಿ ಕೊಂದಿರುವ ಘಟನೆ ನಡೆದಿದೆ. ದಾಳಿಯಲ್ಲಿ 10ಕ್ಕೂ ಹೆಚ್ಚು ಕುರಿಗಳು ತೀವ್ರವಾಗಿ ಗಾಯಗೊಂಡಿದ್ದು, ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಹೌದು, ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ಸಿಂಗನಹಳ್ಳಿ ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ. ರೈತ ಶನಿವಾರಪ್ಪ ಅವರಿಗೆ ಸೇರಿದ ಕುರಿಗಳು ಎಂದಿನಂತೆ ದೊಡ್ಡಿಯಲ್ಲಿ ಇದ್ದಾಗ ಏಕಾಏಕಿ ನುಗ್ಗಿದ ಬೀದಿ ನಾಯಿಗಳ ಹಿಂಡು ಕುರಿಗಳ ಮೇಲೆ ದಾಳಿ ನಡೆಸಿದೆ. ನಾಯಿಗಳ ದಾಳಿಗೆ 30 ಕುರಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು, 10ಕ್ಕೂ ಹೆಚ್ಚು ಕುರಿಗಳು ಗಂಭೀರವಾಗಿ ಗಾಯಗೊಂಡಿವೆ. ಜನಾಂಗದ ಶನಿವಾರಮಪ್ಪ ಸನ್ನಪ್ಪ ಚಿನ್ನಪ್ಪಯ್ಯ ಆದವರು ಮೊದಲಿಂದ ಸುಮಾರು ಒಂದು 20-30 ವರ್ಷದಿಂದ ಕುರಿ ಸಾಕಾಣಿಕೆ ಮಾಡಿಕೊಂಡು ಅವರು ಜೀವನ ಸಾಗಿಸ್ತಾ ಇದ್ರು. ಅದು ಮೊದಲು ಒಂದು ಸರಿ ಈ ಥರ ಆಗಿದೆ. ಒಂದು 7-8 ಕುರಿನ ಕಡ್ದುಬಿಟ್ಟು ನಾಯಿಗಳು, ಬೀದಿ ನಾಯಿಗಳು, ಅವರು ಪಾಪ ಯಾವಾಗೂ ಕಷ್ಟಪಟ್ಕೊಂಡು ಕುರಿ ಸಾಗಿಸ್ಕೊಂಡೇ ಜೀವನ ಸಾಗಿಸ್ತಾ ಇದ್ದಾರೆ. ಆದರೆ ಇವತ್ತು ಬೆಳಗಿನ ಜಾವ ಒಂದು 9 ಗಂಟೆ ಸಮಯದಲ್ಲಿ ಈ ಒಂದು 7-8 ನಾಯಿಗಳು, ಬೀದಿ ನಾಯಿಗಳು ಬಂದುಬಿಟ್ಟು ಅವರ ಅಪ್ಪದಲ್ಲಿರುವಂತಹ ಕುರಿಗಳನ್ನು ಒಂದು 30ರಿಂದ 35 ಕುರಿಗಳನ್ನು ಸುಮಾರು ಕಚ್ಚಿಬಿಟ್ಟು ಸಾಯಿಸ್ಬಿಟ್ಟಿದ್ದಾವೆ. ಅವಳಿಯಿಂದ ಸಾಯಿಸ್ಬಿಟ್ಟು ಅವರಿಗೆ ಒಂಥರ ಸಮಸ್ಯೆ ಆಗಿದೆ. ಇವರು ಒಂದು 10-20 ಕುರಿ ಗಾಯ ಆಗಿದ್ದಾವೆ. ಅವು ಸಹ ಅವರು ಡಾಕ್ಟರ್ ಬಂದ್ಬಿಟ್ಟು ಪಾಪ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಾಗ್ತಿದ್ದಂಗೆ ಅವರು ಬಂದು ಅವಕ್ಕೆ ಚಿಕಿತ್ಸೆಯನ್ನು ಸಹ ನೀಡಿದ್ದಾರೆ. ಇವರಿಗೆ ರೈತರಿಗೆ ಪಾಪ ಅವರು ಕುರಿನೇ ಸಾಗಿಸ್ಕೊಂಡು ಜೀವನ. ಇನ್ನು ಘಟನೆಯ ಮಾಹಿತಿ ತಿಳಿತಾ ಇದ್ದಂತೆ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸೀಮಾ, ಕುರಿ ಸಂಘದ ಜಿಲ್ಲಾಧ್ಯಕ್ಷ ನಾಗರೆಡ್ಡಿ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಗಾಯಗೊಂಡ ಕುರಿಗಳಿಗೆ ತಕ್ಷಣ ಚಿಕಿತ್ಸೆ ನೀಡಲಾಗಿದ್ದು, ಅವುಗಳ ಆರೋಗ್ಯದ ಮೇಲೆ ನಿಗಾ ವಹಿಸಲಾಗಿದೆ. ಇಲ್ಲಿ ಬೀದಿ ನಾಯಿಗಳ ಕಾಟ ಸುಮಾರು ಒಂದು 2 ವರ್ಷದಿಂದ ನಡೀತಾನೆ ಇದೆ. ಮೊನ್ನೆ ಬೂದೇನಹಳ್ಳಿಯಲ್ಲಿ ಆಗಿತ್ತು. ಅವಾಗೂ ನಾವು ಹೋಗಿ ಕ್ರಮ ತಗೊಂಡು ಕುರಿಗಾರರಿಗೆ ಪರಿಹಾರ ತಂದಿಸ್ಕೊಟ್ವಿ. ಈಗಲೂ ನಮ್ಮ ರಾಜಣ್ಣ ಸಾಹೇಬ್ರು MLA ಸಾಹೇಬ್ರೀಗ ಮನಸ್ಸು ಮಾಡಿ ಒಂದು ಲೆಟ್ರ್ ಹಾಕಿ ಕೊಟ್ಟರೆ ಇವ್ರಿಗೆ ಪರಿಹಾರವನ್ನು ಒಂದು 3 ತಿಂಗಳ ಒಳಗಡೆ ಬಿಡುಗಡೆ ಮಾಡಿಸ್ಬೋದು. 7,500 ರೂಪಾಯಿ ಒಂದು ಕುರಿಗೆ ಲೆಟ್ರ್ ಹಾಕಿಸ್ಕೊ ಬನ್ನಿ ಅಂತ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಮೋಹನ್ ಅವರು ಹೇಳಿದ್ದಾರೆ. 30 ಕುರಿ ಅಂದರೆ ನಿಮ್ಗೆ ನಷ್ಟ ಆಗುತ್ತೆ. ಅದು ಸರ್ಕಾರ ಕೊಡೋದು ಅಷ್ಟೇ ಅಲ್ವಾ. ಮನಸ್ಸು ಮಾಡಿದ್ರೆ ಆಗ್ಬೋದು. ರಾಜಣ್ಣ ಸಾಹೇಬರು ಫಸ್ಟು ಇಲ್ಲಿಂದ ಪಂಚಾಯಿತಿಯವರು ಇಡಿಸಿ ಆಚೆ ಕಡೆ ಹಾಕಬೇಕು ಅಂತ ನಮ್ಮ ಕಾನೂನು. ಘಟನೆ ಕುರಿತು ಇಲಾಖೆಗೆ ಸಂಪೂರ್ಣ ವರದಿ ಸಲ್ಲಿಸಲಾಗುವುದು. ನಿಯಮಾನುಸಾರ ರೈತ ಶನಿವಾರಪ್ಪ ಅವರಿಗೆ ಸರ್ಕಾರದಿಂದ ದೊರೆಯಬೇಕಾದ ಸೂಕ್ತ ಪರಿಹಾರವನ್ನ ಶೀಘ್ರದಲ್ಲೇ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಪಶು ವೈದ್ಯಾಧಿಕಾರಿ ತಿಳಿಸಿದ್ದಾರೆ. ಸಿಂಗನಹಳ್ಳಿ ಗ್ರಾಮದ ರೈತರಾದಂತಹ ಶನಿವಾರಮಪ್ಪ ಸನ್ನಾಫ್ ಚಿನ್ನಪ್ಪ ಅವರ ಸುಮಾರು 30 ಕುರಿಗಳು ಬೀದಿ ನಾಯಿ ಅವಳಿಯಿಂದ ಮೃತಪಟ್ಟಿರುತ್ತವೆ. ಸ್ಥಳೀಯರಿಂದ ನಮಗೆ ಮಾಹಿತಿ ಸಿಕ್ಕಿರುತ್ತದೆ. ತಕ್ಷಣ ಭೇಟಿ ನೀಡಿ 30 ಕುರಿಗಳ ಪೋಸ್ಟ್ ಮಾರ್ಟಮ್ ಅನ್ನು ನಿರ್ವಹಿಸಿರುತ್ತದೆ. ಆಕಸ್ಮಿಕವಾಗಿ ಮರಣ ಹೊಂದಿದ ಪ್ರತಿ ಕುರಿಗೆ 7,500 ರೂಪಾಯಿ ಪರಿಹಾರ ಧನ ಬರುತ್ತೆ. ಆದ ಕಾರಣ ಪೋಸ್ಟ್ ಮಾರ್ಟಮ್ ಮಾಡಿರೋ ರಿಪೋರ್ಟ್ ಅನ್ನು ಮೇಲಾಧಿಕಾರಿಗಳಿಗೆ ನಾವು ಕಳಿಸ್ತೀವಿ. ಈಗ ಪರಿಹಾರವನ್ನು ಸರ್ಕಾರದಿಂದ ಬರುವುದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಸುಮಾರು 20 ಕುರಿಗಳಿಗೆ ಗಾಯಗಳಾಗಿದೆ. ಚಿಕಿತ್ಸೆಯನ್ನು ಆಲ್ರೆಡಿ ಮಾಡಿದೀವಿ. ಈಗ ಗಾಯಗೊಂಡಿರುವಂತ ಕುರಿಗಳಿಗೆ ಚಿಕಿತ್ಸೆ ಆಗಿದೆ. ಅದಕ್ಕೆ ಏನ್ ಕ್ರಮ ತಗೋಬೇಕೋ ತಗೋತೀವಿ. ನಾಯಿ ಹಾವಳಿಯನ್ನು ಕಡಿಮೆ ಮಾಡಲು ಪಂಚಾಯಿತಿಯವರಿಗೆ ಒಂದು ಹಳ್ಳಿ ಜನಗಳು ಮುಖಂಡರು ಒಂದು ಲೆಟರ್ ಕೊಟ್ಟು ಬೀದಿ ನಾಯಿ ಹಾವಳಿಯನ್ನು ಕಡಿಮೆ. ಇನ್ನೊಂದೆಡೆ ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಜಾನುವಾರುಗಳ ರಕ್ಷಣೆಯೇ ಸವಾಲಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಸಂಬಂಧಿಸಿದ ಇಲಾಖೆಗಳು ತಕ್ಷಣ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕಿರಣ್, ಪ್ರಗತಿ ಟಿವಿ, ಮಧುಗಿರಿ.